ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೌಜು ಜಗತ್ತು ಅನ್ನೋ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಓಪನ್ ಮಾಡೋದ್ರಿಂದ ಎಲ್ಲರೂ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ಕಂಟೆಂಟ್ ಮೂಲಕ ಇಲ್ಲಿಗೆ ಬಂದಿದ್ದೀನಿ. ನಾನು ಅಂದರೆ ಅಗ್ರಿಕಲ್ಚರ್ ಮಾಡಿಕೊಂಡೆ ಹೇಗೆ ಅಮೌಂಟ್ ಮಾಡ್ಕೊಬೋದು ಹೆಣ್ಮಕ್ಳು ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಬಂದಿದ್ದೀನಿ. ಬನ್ನಿ ಇವತ್ತೇನು ಮಾಡೋದು ನೋಡೋಣ. ನಮ್ಮದು ಒಂದು ಪುಟ್ಟ ಹಳ್ಳಿ, ಸಿದ್ಲಿಪುರ ಅನ್ನೋ ಒಂದು ಗ್ರಾಮದಲ್ಲಿ ನಾವಿರೋದು. ನನ್ನ ತವರೂರು ಅಂದರೆ ಕೊಪ್ಪ, ಶೃಂಗೇರಿ ಕೊಪ್ಪ ಹತ್ರ ಇರೋದು. ಅಲ್ಲಿ ಬರೀ ಕಾಫಿ, ಅಡಿಕೆ, ಏಲಕ್ಕಿ ಈ ಥರದ್ದೆಲ್ಲ ಬೆಳೀತಾರೆ. ನಾನು ತೋಟ ಕೆಲಸಕ್ಕೆ ಹೋಗಿ ಬಂದಿದ್ದೀನಿ, ನನಗೆ ಗೊತ್ತಿದೆ ಅದೆಲ್ಲ. ಅಂದರೆ ಈಚೆ ಕಡೆ ಶಿವಮೊಗ್ಗ ಸೈಡೆಲ್ಲ ಅಂಥದ್ದೆಲ್ಲ ಏನೂ ಇಲ್ಲ, ಕಾಫಿ ಗಿಫಿ ಎಲ್ಲ ಏನಿಲ್ಲ, ಅಡಿಕೆ ಬೆಳೀತಾರೆ. ಮತ್ತು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಹೆಣ್ಮಕ್ಳು ಆಚೆ ಈಚೆ ಕೆಲಸಕ್ಕೆ ಹೋಗ್ತಾರೆ. ಕೆಲವೊಬ್ರಿಗೆ ಹೋಗೋಕ್ಕಾಗಲ್ಲ, ನಮಗೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ ಅಂತ ಅನ್ನೋರು ಹಳ್ಳಿ ಕಡೆ ಇರ್ತಾರಲ್ಲ, ಅವರೆಲ್ಲ ಈ ಕಾಕಡ ಅನ್ನೋ ಹೂವಿನ ಗಿಡನ ಬೆಳೆಸ್ತಾರೆ ಇಲ್ಲಿ. ಅದರಿಂದ ಮಂತ್ಲಿ ಇನ್ಕಮ್ನ ತೊಗೊಳ್ತಾರೆ. ವೀಕ್ಲಿ ಇನ್ಕಮ್ನ ತೊಗೊಳ್ತಾರೆ. ಒಂದೊಂದು ದಿನಕ್ಕೆ 1-2 kg 3 kg ಅಷ್ಟು ಮೊಗ್ಗುನ ಸಿಗುತ್ತೆ, ಕಾಕಡ ಹೂವಿನ ಮೊಗ್ಗು ಸಿಗುತ್ತೆ. ದಿನಕ್ಕೆ ಒಂದು ಗಿಡದಿಂದ ಒಂದು 200-300 ಗ್ರಾಮ್ಸ್ ಆಗುವಂಥ ಗಿಡಗಳಿದ್ದಾವೆ ಇಲ್ಲಿ. ನಾನು ಅದನ್ನೇ ಮಾಡೋಣ ಅಂತ ಒಂದು ತೋಟಕ್ಕೆ ಬಂದಿದ್ದೀನಿ. ಇದನ್ನು ಗುತ್ತಿಗೆಯಾಗಿ ತೊಗೊಂಡಿದ್ದೀವಿ ನಾವು. ಇಲ್ಲಿ ಆಲ್ಮೋಸ್ಟ್ ಎಷ್ಟಿದೆ ಅಂತ ಇನ್ನೂ ಎಣಿಸಿಲ್ಲ, ಏನಿಲ್ಲ. ಫಸ್ಟ್ ವಿಡಿಯೋ ಅಲ್ಲ, ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ, ಹೇಗಿದೆ ಆ ಗಿಡಗಳು, ಹೇಗೆ ಬಿಡುತ್ತೆ ಹೂಗಳು ನೋಡ್ಕೊಂಬರೋಣ. ಫ್ರೆಂಡ್ಸ್, ಇದೇ ತೋಟ ನಾವು ತೊಗೊಂಡಿರೋದಂದರೆ ಗುತ್ತಿಗೆಗೆ ತೊಗೊಂಡಿರೋವಂಥದ್ದು. ಕಾಕಡ ಹೂವು ಹಾಕೊಳಕ್ಕೆ ಬಿಟ್ಟಿದ್ದಾರೆ ಅಷ್ಟೇ. ಗಿಡಗಳು ಯಾರೋ ಮಾಡಿ ಬಿಟ್ಟಿರೋದು. ಇದು ಮುಂದೆ ಮಾಡೋಕ್ಕಾಗಲ್ಲ, ಬೇರೆ ಯಾರಾದರೂ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಮಾಡೋಣ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ, ಇನ್ನೂ ಎಣಿಸಿಲ್ಲ. ಸೊ ನೋಡೋಣ, ಇದರಿಂದ ಏನಾದರೂ ಇನ್ಕಮ್ ಆಗುತ್ತೆ. ವೀಕ್ಲಿ ಒಂದು ಸ್ವಲ್ಪ ಏನಾದರೂ ನನ್ನ ಕೈಯಲ್ಲಿ ಆಗೋಷ್ಟು ಮಾಡ್ಕೋಬೇಕಲ್ವ, ಎಲ್ಲದಕ್ಕೂ ಕೇಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಗಿಡಗಳನ್ನ ನಾನು ಬೆಳೆಸ್ತಾ ಇದ್ದೀನಿ. ಮೊಗ್ಗು ಬೆಳಗ್ಗೆನೇ ಕೊಡಬೇಕು, ಕಿತ್ತು ಮಧ್ಯಾಹ್ನದೊಳಗೆ ತೊಗೊಂಡು ಹೋಗಿ ಬರ್ತಾರೆ. ಇಲ್ಲಿ ದಲ್ಲಾಳಿಗಳು ಬರ್ತಾರೆ, ಅವ್ರು ತೊಗೊಂಡು ಹೋಗ್ತಾರೆ. ನಾವು ಬರೀ ಕಿತ್ತು ಕೊಡೋದಷ್ಟೇ ಕೆಲಸ. ಇನ್ನು ಗೊಬ್ಬರ, ನೀರು ಎಲ್ಲ ನಮ್ಮದೇ, ಅವ್ರದ್ದೇನಿಲ್ಲ. ಬರೀ ಮೊಗ್ಗು ಮಾತ್ರ ತೊಗೊಂಡು ಹೋಗ್ತಾರೆ. ಇದು ಫಸ್ಟ್ ಟೈಮ್ ಅಂದರೆ ಎಷ್ಟು ಕ್ಲೀನಾಗಿದೆ. ಆಚೆ ಕಡೆ ಕಳೆ ಹೊಡಿತಾ ಇದ್ದಾರೆ, ಆಗಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ, ಕ್ಲೀನ್ ಮಾಡ್ತಾಯಿದ್ದಾರೆ. ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಕೆಲವೊಬ್ಬರು ಮನೆ ಹತ್ರನೂ ಹಾಕ್ಕೊಂಡಿದ್ದಾರೆ. ಇದನ್ನ ಒಂದು 10-15 ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಅದರಿಂದನೂ ಅರ್ನಿಂಗ್ಸ್ ಮಾಡ್ತಾರೆ ಪಾಪ ಅವರು. ಕೆಲವರು ವಯಸ್ಸಾದವರು, ಅವ್ರ ಕೈಯಲ್ಲಿ ಕೆಲಸ ಏನು ಮಾಡೋಕ್ಕಾಗಲ್ಲ ಅಂದವರೆಲ್ಲ ಈ ಕೆಲಸ ಮಾಡ್ತಾರೆ. ನನಗಿಲ್ಲಿ ರೀಸೆಂಟಾಗಿ ಫಸ್ಟ್ ಟೈಮ್ ಬಂದಿರೋದಲ್ಲ, ಏನೂ ಗೊತ್ತಿಲ್ಲ. ಹಾಗಾಗಿ ನಾನು ಇದಾದರೂ ಮಾಡೋಣ, ಸುಮ್ಮನೆ ಮನೇಲಿ ಕೂರೋದಕ್ಕಿಂತ ಇದು ಬೆಟರ್ ಅಲ್ಲ ಅನ್ನೋ ಕಾರಣಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಅಷ್ಟೇ. ಇನ್ನೂ ಆಷಾಢ ಬರಬೇಕು, ಇಲ್ಲಿ ಹೂ ಬರಬೇಕಂದ್ರೆ ಇದಕ್ಕೆ ಔಷಧಿ ಅದು ಇದು ಅಂತೆಲ್ಲ ಹೊಡಿಬೇಕಂತೆ. ನಂಗೆ ಅಷ್ಟು ಗೊತ್ತಿಲ್ಲ, ನಮ್ಮ ಅತ್ತೆಗೆ ಗೊತ್ತು, ಅವರೆಲ್ಲ ಮಾಡಿಕೊಡ್ತಾರೆ. ಸೊ ನಾನು ಮೊಗ್ಗು ಬಿಡ್ಸೋಕ್ಕೆ ಮಾತ್ರ ಬರ್ತೀನಿ ಅಷ್ಟೇ. ಎಲ್ಲರೂ ನೋಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ ವಿಡಿಯೋ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.